ಏನೇನ್ ತೊಂದ್ರೆ ಉಂಟಲ್ಲ, ಈ ತೊಂದ್ರೆ ಎಲ್ಲ ಈ ಸಮುದ್ರದಲ್ಲಿ ನೀವು ಒಮ್ಮೆ ನೋಡಿದಾಗ ನಿಮ್ ದೇಹವನ್ನ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅವತ್ತು ಕೋಶ ಹೇಳ್ಕೊಟ್ಟಿದ್ದೆ ಅಲ್ಲ, ಪಂಚಕೋಶಗಳಂತ. ಈಗ ಇದು ನಮ್ಮ ದೇಹ, ಅದ್ರ ಒಳಗಡೆ ಪ್ರಾಣ ಚೈತನ್ಯ ಕರೆಂಟ್ ಹಂಗೆ ಓಡ್ತಿರ್ತದೆ, ಅದ್ರ ಒಳಗಡೆ ಮನಸ್ಸು, ಅದ್ರ ಒಳಗಡೆ ಜ್ಞಾನ, ಅದ್ರ ಒಳಗಡೆ ಆನಂದ ಅಂತ. ಈಗ ಇಲ್ಲಿ ನೋಡಿದ್ರೆ, ಈಗ ಈ ಭೂಮಿ ಭಾಗವನ್ನ ನಾವು ದೇಹ ಅಂತ ಅನ್ಕೊಂಡ್ರೆ, ಆ ಬೀಚಲ್ಲಿ ರೇತಿ ಇರೋ ಪಾರ್ಟ್ ಇದೆಯಲ್ಲ, ಮರಳಿರೋ ಭಾಗ, ಅದನ್ನ ನಾವು ಪ್ರಾಣ ಚೈತನ್ಯ ಅಂತ ಅನ್ಕೊಂಡ್ರೆ, ಈ ಎಲ್ಲ ಅಲೆಗಳಿದೆಯಲ್ಲ, ಅಲೆಗಳು ಬಂದು ಬಂದು ಅಪ್ಪಳಿಸ್ತಾ ಇರ್ತಲ್ಲ, ಇದು ನಮ್ಮ ಭಾವನೆಗಳಿದ್ದ ಹಾಗೆ. ಈ ನಮ್ ಕೋಪ, ಬೇಜಾರು, ದುಃಖ, ಅಹಂಕಾರ, ಅಥವಾ ಇದೆ ನೋವು, ತ್ರಾಸು, ಸಂಕಟ, ಇದೆಲ್ಲ ಹೇಗೆ ಅಂತಂದ್ರೆ ಈ ಅಲೆಗಳ ತರ ಬಂದು ಬಂದು ನಮ್ಗೆ ಅಪ್ಪಳಿಸ್ತಾ ಇರ್ತದೆ. ಆದ್ರೆ ಆ ಅಲೆ ದಾಟಿ ಮುಂದೆ ಹೋದ್ರೆ ನೋಡಿ, ಅಲ್ಲಿ ಶಾಂತವಾದ ಜಾಗ ಉಂಟಲ್ಲ, ಅದು ಜ್ಞಾನಮಯ ಕೋಶ ಇದ್ದ ಹಾಗೆ. ನಮ್ಮೊಳಗೂ ಜ್ಞಾನಮಯ ಕೋಶಕ್ಕೆ, ಅದಕ್ಕೆ ನೋಡಿ ಯಾವಾಗ್ಲೂ ಜ್ಞಾನಿಗಳು ತುಂಬಾ ಮೌನವಾಗಿರ್ತಾರೆ, ಶಾಂತವಾಗಿರ್ತಾರೆ. ನಾವ್ ಒಂದೊಂದ್ಸತಿ ಅನ್ಕೋತೇವೆ, ಇವ್ರಿಗಿಂತ ಬೇಜಾರೇ ಆಗುದಿಲ್ವಾ, ಇವ್ರಿಗೆ ತ್ರಾಸೇ ಆಗುದಿಲ್ವಾ, ಇವ್ರಿಗೆ ಸಿಟ್ಟೇ ಬರುದಿಲ್ವಾ ಅಂತ ಅನ್ಕೋತೀವಲ್ಲ. ಯಾಕೆ ಅಂತಂದ್ರೆ ಅವರು ಈ ಸಿಟ್ಟು, ಬೇಜಾರು, ಈ ಎಲ್ಲ ಇದನ್ನ ದಾಟಿ ಮುಂದೋಗಿರ್ತಾರೆ. ಅಲ್ಲಿ ನೋಡಿ, ನಿಮ್ಗೆ ಎಂತಾರು ಕಾಣಿಸ್ತಾ ಉಂಟ ಅಲ್ಲಿ ಎಷ್ಟು ಶಾಂತವಾಗುಂಟಲ್ಲ, ಅದು ಜ್ಞಾನಮಯ ಕೋಶ ನಮ್ಮೊಳಗಿರುವಂಥದ್ದು. ಆ ಜ್ಞಾನಮಯ ಕೋಶವನ್ನು ದಾಟಿ ಮುಂದೆ ಹೋದಾಗ ಆನಂದಮಯ ಕೋಶ ಅಂತ. ಹೀಗೆ ನಮ್ಮ ಈ ಭಾವನೆಗಳಿದೆಯಲ್ಲ, ಏನ್ ಮಾಡುತ್ತೆ, ನಮ್ಮನ್ನ ಮತ್ತೆ 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 ಈ ದೇಹಕ್ಕೆ ತಂದು ದೂಡತ್ತೆ. ಅಂದ್ರೆ ನೀವ್ ಎಷ್ಟು ನಾನು ಈ ದೇಹ ಅಲ್ಲ, ಈ ದೇಹಕ್ಕಿರೋ ನೋವೆಲ್ಲ ತೊಂದ್ರೆ ಇಲ್ಲ, ಅದೆಲ್ಲ ಈ ದೇಹ ಹೆಂಗೂ ಒಂದಿನ ಹೋಗುದೇ ದೇಹ ಅಲ್ವಾ, ನೋವು ಬರ್ತದೆ ಹೋಗ್ತದೆ, ನಾ ತಲೆ ಕೆಡ್ಸ್ಕೊಳ್ಬಾರ್ದೋಳು ಅಂದ್ಕೊಂಡ್ರುವ ಮತ್ತೆ ಮತ್ತೆ ಆ ಭಯ, ಆತಂಕ ಅಥವಾ ನೋವು, ತ್ರಾಸೆಲ್ಲ ಏನ್ ಮಾಡ್ತದೆ ಹೇಳಿ, ತಂದು ತಂದು ನಿಮ್ಮನ್ನ ದೇಹದ ಬಗ್ಗೆನೇ ಯೋಚನೆ ಮಾಡೋಂಗ್ ದೂಡ್ತದೆ. ಅಲೆ ಹೆಂಗೆ ಬಂದ್ ದೂಡ್ತಾ ಉಂಟು ನೋಡಿ, ಅಲ್ಲಿ ಎಷ್ಟು ಜೋರ್ ಬಂದ್ ಅಪ್ಪಳಿಸ್ತಾ ಉಂಟಲ್ವಾ. ಹಾಗೆ ಅದು ಬಂದು ಬಂದು ನಮ್ಮನ್ನ ಮತ್ತೆ ಮತ್ತೆ ದೇಹಕ್ಕೆ ತಂದು ತಂದು ಬಿಸಾಕ್ತಾ ಇರ್ತದೆ. ಸೊ ನಾವೇನ್ ಮಾಡ್ಬೇಕು, ದಿನದಲ್ಲಿ ಒಂದು 10 ನಿಮಿಷ ಆದ್ರೂ ಇಡೀ ನಮ್ಮ ದೇಹದ ಬಗ್ಗೆ, ದೇಹದಲ್ಲಿ ಆಗ್ತಾ ಇರೋ ಸಿಂಪ್ಟಮ್ಸ್ ಬಗ್ಗೆ ಯೋಚನೆ ಮಾಡ್ಕೊಂಡು, ಏನಾಗ್ತಾ ಉಂಟು ನಂಗೆ, ನೋವು ಉಂಟು, ನೋವು ಈಗ ಇಲ್ಲಿ ಉಂಟಪ್ಪ ಉದಾಹರಣೆಗೆ, ಅದು ಅಲ್ಲೇ ಇರ್ಬೇಕು ಹೊರತಾಗಿ ಇಲ್ಲಿ ಬರ್ಬಾರ್ದು. ಅರ್ಧಕ್ಕರ್ಧ ನಮಗಾಗೋದು ಏನಂತಂದ್ರೆ, ಇಲ್ಲಿ ಇರೋಕ್ಕಿಂತವ ಅಯ್ಯೋ ನಂಗೆ ಇಲ್ಲಿ ನೋವಲ್ಲ, ಅಯ್ಯೋ ನನಗೆ ನೋವಲ್ಲ ಅಂತ ಇಲ್ಲಿ ನೋವೇ ಜಾಸ್ತಿ, ಇಲ್ಲಿ ಟೆನ್ಷನ್ನೇ ಜಾಸ್ತಿ. ಇಲ್ಲಿ ಟೆನ್ಷನ್ ತಗೊಳ್ಲಿಕ್ಕಿಲ್ಲ. ನೋವು ದೇಹದ ಭಾಗದಲ್ಲಿದ್ರೆ ದೇಹಕ್ಕೆ ಮಾತ್ರ ಉಂಟು, ನಾ ಆರಾಮಿದ್ದೆ, ನನ್ನ ದೇಹಕ್ಕೆ ಮಾತ್ರ ನೋವು ಉಂಟು ಹೇಳೋಂಗಾಗ್ಬೇಕು. ಮತ್ತೆ ಕೆಲವೊಂದಿಷ್ಟೆಲ್ಲ ಮಾಡೋ ತಪ್ಪು ಅಂದ್ರೆ, ಈಗ ದೇಹಕ್ಕೆ ಒಂದ್ ಕಡೆ ನೋವು ಉಂಟು ಅಂದ್ರೆ, ನೋವು ಶುರು ಆದ್ಮೇಲೆ ಕೆಲವರು ವಾಕಿಂಗ್ ಶುರು ಮಾಡ್ತಾರೆ, ನೋವು ಶುರು ಆದ್ಮೇಲೆ ವಜ್ರಾಸನದಲ್ಲಿ ಕೂತ್ಕೋತಾರೆ. ಹಂಗೆಲ್ಲ ಮಾಡ್ಲಿಕ್ಕಿಲ್ಲ. ಈಗಾಗ್ಲೇ ನೋವಲ್ಲಿರೋ ನಮ್ ದೇಹನ ನಾವು ಪ್ರೀತಿಸ್ಬೇಕು, ಮತ್ತೆ ವಾಪಸ್ ನೋವು ಕೊಡುದಲ್ಲ ಅದಕ್ಕೆ. ಆ ನೋವಿರೋ ದೇಹಕ್ಕೆ ಮತ್ತೆ ಮತ್ತೆ ಯಾರೋ ಹೇಳಿದ್ರು ಅಂತ ಕೆಲ್ಸ ಕೊಡುದು, ದಿನ ಬೇಕು ಒಳ್ಳೆ ನೆಲ ಕೂತ್ ನೋಡುದು, ಇವತ್ ನೋವು ಕಮ್ಮಿ ಆಯ್ತಾ, ನಾಳೆ ನೋವು ಕಮ್ಮಿ ಆಯ್ತಾ, ಹಂಗೆಲ್ಲ ಮಾಡ್ಲಿಕ್ಕಿಲ್ಲ. ನಮ್ಮ ದೇಹವನ್ನ ನಾವು ಪ್ರೀತಿಸ್ಬೇಕು, ದೇಹವನ್ನ ನಾವು ಗೌರವಿಸ್ಬೇಕು. ಯಾವ ಕಾರಣಕ್ಕೂ ದೇಹದ ಮೇಲೆ ನಾವು ಬೇಜಾರ್ ಮಾಡ್ಕೊಳ್ಲಿಕ್ಕಿಲ್ಲ. ಯಾಕಂತಂದ್ರೆ ದೇಹಕ್ಕೆ ಹಾಳಾಗ್ಲಿಕ್ಕೆ ನಾವೇ ಕಾರಣ ಆಗಿರ್ತೇವೆ. ಏನಾದ್ರೂ ನಮ್ಗೆ ಗೊತ್ತಿಲ್ಲದೆ ಒಂದಿಷ್ಟೆಲ್ಲ ಮಾಡಿರ್ತೇವಲ್ಲ, ನಾವೇ ಕಾರಣ, ನಾವೇ ಬೇಕಂತ ಮಾಡ್ಕೊಂಡಿರೋ ನೋವಾಗಿರ್ತದೆ. ಆದ್ರೆ ಈಗ ದೇಹಕ್ಕೆ ಬೈದಂತ ಉಪಯೋಗ, ದೇಹಕ್ಕೆ ಬೈಬಾರ್ದು. ಪ್ರಕೃತಿಯನ್ನ ನೋಡಿತ್ತಾ ದಿವ್ಸ ಒಂದ್ 10 ನಿಮಿಷ ಆದ್ರೂ ಮನೆಗೆ ಹೋದ್ಮೇಲಾದ್ರೂ ಹಿಂಗೆ ಈ ತರ ಸಮುದ್ರ ಅಲ್ದೆ ಇದ್ರು ಮನೆ ಎದುರುಗಡೆ ಇರೋ ಒಂದ್ ಮರ ಇರ್ಬೋದು, ತುಳಸಿ ಕಟ್ಟೆ ಇರ್ಬೋದು, ನೋಡಿ ಎಷ್ಟು ಚಂದ ಬೋರು. ಹಿಂಗೆಯ ನಮ್ ಭಾವನೆಗಳು ಇದೇ ತರ ಬರ್ತಿರ್ತದೆ. ಬಂದು ಒಂದ್ ಸತಿಗೆ ಹೆಂಗ್ ಅಪ್ಪಳಿಸ್ತಾ ಇರ್ತದೆ ಅಂತಂದ್ರೆ, ಶಾಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತರ ಈ ಭಾವನೆಗಳು ಬರ್ತಿರ್ತದೆ. ಇದೇ ತರ ಅಲ್ವಾ ನೋಡಿ.